ಚಳ್ಳಕೆರೆ ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಮಾನ್ಯ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶಿವಪ್ರಕಾಶ್ ಎಸ್, ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳ ಅಧಿಕಾರ ಮತ್ತು ಕರ್ತವ್ಯ ಬಗ್ಗೆ ಸಭೆ ನಡೆಯಿತು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸ್ವಚ್ಛತೆ ಮತ್ತು ನೀರಿನ ಸಮಸ್ಯೆಯ ಬಗ್ಗೆ ಸಭೆ ಕರೆಯಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶಿವಪ್ರಕಾಶ್ ಎಸ್ ಅವರು, ಆಡಳಿತ ಅಧಿಕಾರಿಗಳಿಗೂ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸ್ವಚ್ಛತೆ ಮತ್ತು ನೀರಿನ ಸಮಸ್ಯೆಗಳನ್ನು ಬರದಂತೆ ನೋಡಬೇಕೆಂದು ತಿಳಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಯೋಜನಾಧಿಕಾರಿಗಳಾದಂತಹ ಸುರೇಶ್, ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳಾದಂತಹ ರಂಗಸ್ವಾಮಿ, ಪ್ರದೀಪ್ ಕುಮಾರ್, ಚಂದ್ರಕುಮಾರ್, ವಿರೂಪಾಕ್ಷಪ್ಪ, ಶ್ರೀನಿವಾಸ್, ಚನ್ನಬಸಪ್ಪ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಜಯಪ್ಪ, ನಟರಾಜ್, ಪ್ರದೀಪ್ ಕುಮಾರ್, ಶ್ರೀನಿವಾಸ್, ಶಶಿಕುಮಾರ್, ಪುನೀತ್ ಕುಮಾರ್, ಮಧು ಕುಮಾರ್ ಮತ್ತು ಶುಭಾ, ಸೌಭಾಗ್ಯ, ತಾರಾ, ಶ್ರೀಮತಿ ಶಾಂತಕುಮಾರಿ ಈ ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ನಾಗರಾಜ್ ಕೆ. ಸರ್ ದುಡ್ಡು ಕೊಡ್ತಾರೆ ಸರ್ ಅವರು ಕೊಡ್ತಾರೆ. ಈಗ ಬರ ಡಿಕ್ಲೇರ್ ಆಗ್ತಾರೆ ಆಗಿಲ್ವಲ್ಲ ಸಿ ವರ್ಷ ಸರ್ ಈಗ ಏನಾಗಿದೆ ಅಂದರೆ ಈಗ ಯಾವುದೇ ಒಂದು ಈಗ ಅಷ್ಟು ಮಾಡಿ ನೀವು ಪಂಚಾಯತಿಗೆ ನಿಮ್ಗೆ ಹಾಕಿರೋ ಏನೇನು ಸಮಸ್ಯೆ ಇದೆ ಸ್ವಲ್ಪ ಅವ್ರು ಏನು ಹೇಳ್ತಾರೆ ಏನಾದರೂ ಇದ್ದರೆ ನಮ್ಮದೊಂದು ತಂದು ತೀರಾ ಅಲ್ಲಿ ಮನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ನಾವು ಅವ್ರಿಗೆ ಗಮನಿಸ್ತಾರೆ. ಸರ್ ಸರ್ ಈಗ ಎಲ್ಲ ಕಡೆ ಸರ್ ಈಗ ಅಡ್ಮಿನಿಸ್ಟ್ರೇಟಿವ್ ಎಲ್ಲ ಹೊಸಬರಿದ್ದಾರೆ ಸರ್. SDRF NDRF ಫಂಡಲ್ಲಿ ಬರ ಅಂತ ಡಿಕ್ಲೇರ್ ಆದರೆ ಮಾತ್ರ ದುಡ್ಡು ಕೊಡ್ತಾರೆ ಸರ್, ಇಲ್ಲಾಂದ್ರೆ ಕೊಡೋದಿಲ್ಲ. ತಹಸೀಲ್ದಾರ್ ಕೊಡಲ್ಲ, DC ಅವರು ಕೊಡಲ್ಲ. ನಾಳೆ ನಮಗೆ 3 ಗಂಟೆಗೆ ಕರೆದಿದ್ದಾರೆ. ಅದೇನೋ ನೀವು ಪಟ್ಟಿಗಳು ಮಾಡಿಬಿಟ್ಟು ನಮಗೆ ಸ್ವಲ್ಪ ಸಂಜೆ ಒಳಗಡೆ ಕೊಡಿ. ಎಲ್ಲೆಲ್ಲಿ ಏನಾರ ಈಗ ನಿಮ್ಗೆ ಪ್ರಾಬ್ಲಮ್ ಇದೆ, ಈಗ ಬೋರ್ ಕೊರಿಬೇಕು, ಅದನ್ನು ನಮಗೆ ಜಾಸ್ತಿ ಹೊರಿಬೇಕಾದ ಅನಿವಾರ್ಯತೆ. ಈಗ ಖಾಸಗಿ ಫಸ್ಟು ಚೆಕ್ ಮಾಡಿ, ಫಸ್ಟು ಬೇಕಾದ್ರೆ ಖಾಸಗಿ ನೋಡಿ, ಖಾಸಗಿ ಸಿಗದೇ ಇದೆ ಆಮೇಲೆ ನಂತರ ಟ್ಯಾಂಕರ್ ಹೊಡೆಯೋದು, ಮತ್ತೊಂದು ಏನು ಮಾಡೋದು ಅದು VA ಮತ್ತು RI ಮಾಜರ್ ಮಾಡಿಬಿಟ್ಟು ನಾವು ಮುಂದೆ ಏನು ಕ್ರಮ ತಗೋಬೇಕು ನಾವು ತಗೊಳ್ಳೋಣ. ಏಕದಮ್ ಏನು ತೊಂದರೆ ಆಯಿತು ಅಂತ ಟ್ಯಾಂಕರ್ ಹೊಡೆದ್ರೆ ಟ್ಯಾಂಕರ್ ದುಡ್ಡು ಕೊಡಬೇಕಲ್ಲ, ಖಾಸಗಿ ಕೊಡೋದು ಪಟ್ಟಿ ಮಾಡಿಸೋಕ್ಕೆ ನೀವೊಂದು ಸಲಹೆ ಕರೀರಿ ಎಲ್ಲ ವಾಟರ್ ಮ್ಯಾನು ಮತ್ತು ಅಲ್ಲಿ ಫಿಲ್ಟರ್ ನೀವು ಸ್ವಲ್ಪ ಪಟ್ಟಿ ಇಟ್ಕೊಡಿ. ಸರಿ, ಖಾಸಗಿಯವರಿಗೆ ದುಡ್ಡು ಕೊಡೋದಾದ್ರು ಟ್ಯಾಂಕರಿಗೆ ದುಡ್ಡು ಕೊಡೋದಾದ್ರು ಪಂಚಾಯತಿಯವ್ರು ಕೊಡಬೇಕಾ ಅಥವಾ ಅವ್ರು ಕೊಡ್ತಾರೆ ಸರ್? ಅವೆರಡೂ ಅದು ಬೇಕು ಸರ್, ಇಂಪಾರ್ಟೆಂಟ್. ಈಗ ಹೋದ ಸಲ ಈಗ ದುಡ್ಡು ಹೊಡಿಸಿದ್ರು, ಅವ್ರನ್ನ ಕಂಪ್ಲೇಂಟ್ ಆಯಿತು, ಅದು ಇದು ಆಗತ್ತೆ ಬೇಡ. ಈಗ ಹೋದ ಸಲದ ಪೇಮೆಂಟ್ ಈಗ ನಾಳೆ ನಮಗೆ DC ಅವ್ರು 3 ಗಂಟೆ ಮೀಟಿಂಗ್ ಕರೆದಿದ್ದಾರೆ. ಅಷ್ಟು ಒಳಗಡೆ ಏನು ತೀರಾ ಎಸೆನ್ಷಿಯಲ್ ಪ್ರಾಬ್ಲಮ್ ಇರೋ ಅಂಥವ್ರನ್ನ ಗ್ರಾಮದ ಒಂದು ಪಟ್ಟಿ ಮಾಡಿಸ್ಬೋದು. ಎಲ್ಲನೂ ಈಗ ಒಂದು 5 ಒಂದೇ ಸರಿ ಕೊಡೋದು ಪಂಚಾಯತಿಗೆ, ಅದು ಒಂದು ಸುಮಾರು 400-350 ಗ್ರಾಮಗಳು ಬರ್ತಾವೆ. ಆ ಟೈಪ್ ಅಲ್ಲ. ಮುಂಬರೋ ಏನು ಜೋಕ್ ಮಾಡ್ತೀರಲ್ಲ, ಎಲ್ಲ ನಗಾಡ್ತಿರಲ್ಲ, ಏನು ಜೋಕ್ ಸಮಸ್ಯಾತ್ಮಕ ಗ್ರಾಮಗಳನ್ನ ಪಟ್ಟಿ ಮಾಡ್ಕೊಳ್ಳಿ. ಪಟ್ಟಿ ಮಾಡಿಬಿಟ್ಟು ನಮಗೆ ಕೊಡಿ, ಈ ರೀತಿ ಬರ್ಬೋದು ಅಂತ. ಗ್ರಾಮಗಳು ಹೋದ್ಸರಿ ಮಾಡಿದ್ದೀರಲ್ಲ, ಮಧು ನೀವು ಮಾಡಿದ್ದೀರಲ್ಲ, ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಇರಿ. ಎಲ್ಲ ಸ್ವಲ್ಪ ಫೋನ್ ಕೂಡ ರಿಸೀವ್ ಮಾಡಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾರಾದರೂ ಈಗ ಪಬ್ಲಿಕ್ಸ್ ಫೋನ್ ಮಾಡಿದ್ರೆ ಸ್ವಲ್ಪ ಅಟೆಂಡ್ ಮಾಡಿ. ಏನಾದರೂ ಏನು ಕ್ರಿಟಿಕಲ್ ಇದ್ರೆ ನನ್ನ ಗಮನಕ್ಕೆ ತನ್ನಿ. ಸುಮ್ಮನೆ ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ನಾಟ್ ರಿಚಾರ್ಜ್ ಮಾಡ್ಕೊಳ್ಳೋದು, ಏನಾರು ಆದರೆ ನಾನಂತೂ ಕ್ರಮ ತಗೊಳ್ಳೋಕ್ಕೆ ಮೇಲಧಿಕಾರಿಗೆ ಒದಗಿಸಲ್ಲ. ನಾನು ಇದೇನೆ, ನಾನು ಮತ್ತೆ ಮೀಟಿಂಗ್ ಕರೆಯಲ್ಲ. ಏನಾದ್ರು ಅನಿವಾರ್ಯತೆ ಇದ್ದರೆ ನಾನು ಕರಿತೀನಿ. ಆದಷ್ಟು ಹೆಡ್ಕ್ವಾರ್ಟರಲ್ಲಿ ಇರೋದಕ್ಕೆ ಟ್ರೈ ಮಾಡಿ. ಸುಮ್ಮನೆ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀವು ಅಲ್ಲಿ ಫೋನು ರಿಸೀವ್ ಮಾಡಲ್ಲ, ಮತ್ತು ಮೀಟಿಂಗು ಕರೆದ್ರೆ ಮೀಟಿಂಗ್ ಸರಿಯಾಗಿ ಬರಲ್ಲ. ನಾನು ಅದನ್ನೇ ಕೋಡ್ ಮಾಡಿ DC ಅವರು ಗ್ಯಾರಂಟಿ ನಾನು ರಿಪೋರ್ಟ್ ಮಾಡ್ತೀನಿ. ನಾನು ಏನು ಮಾಡಲ್ಲ ಅಂದ್ಕೊಂಬೇಡಿ. ಏನಾರ ಇದ್ದರೆ ಈ ಪ್ರಾಬ್ಲಮ್ ಇದ್ದರೆ ಇಲ್ಲೇ ಮುಖ್ಯವಾಗಿ ಮಾತಾಡಿ. ಪ್ರದೀಪ್ ಯಾಕೆಂದರೆ ಇದು ಏನಾಗ್ತದೆ ಅಂತ ಸಣ್ಣ ಚರಂಡಿ ಇದಾಗಿದೆ, ಅದಕ್ಕೂ CO ಮೆಸೇಜ್ ಆಗ್ತದೆ.
ಗ್ರಾಮ್ ಫೋನ್ ಅಂತ ಮಾಡಿದರೆ ಅದು ಹೊರಗಡೆ ನಾವು ಫ್ಲೆಕ್ಸ್ ಮಾಡಿ ಹಾಕಿದ್ದೀವಿ, ನೋಡಿದ್ದೀರಾ? ನೀವು ಪಂಚಾಯತಿಗೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ, ಹೊರಗಡೆ ಹಾಕಿದ್ದೀವಿ. ಅದಕ್ಕೆ ನೇರವಾಗಿ ಸಣ್ಣ ನೀರು ಮತ್ತು ಚರಂಡಿ ಅವನ್ನ ಯಾವುದು ಇಲ್ಲ ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಯಿತು ಅಂದರೆ ಅದು ಗ್ರಾಮ್ ಫೋನಕ್ಕೆ ನೀರು ಅವ್ರು ಸ್ಯಾಬ್ ಉಳಿಸಿರೋದು. ಆಮೇಲೆ ನನಗೆ ಹಾಕ್ತಾರೆ, ನಾನು ನಿಮಗೆ ವರದಿಗೆ ಹೌದಾ ಅಲ್ಲಿ ಬರೋವರೆಗೂ ಮಾಡ್ಕೊಬಾರ್ದು. ನಮ್ದೇನೈತೆ ಸ್ಥಳೀಯ ಮಟ್ಟದಲ್ಲಿ ಅವರು ಸಾಲ್ವ್ ಮಾಡಿದ್ರೆ ಯಾವುದು ಏನು ಪ್ರಾಬ್ಲಮ್ ಇರೋದಿಲ್ಲ. ಮಿಕ್ಸಪ್ ಆಯಿತು ಅದಕ್ಕೆಲ್ಲನೂ ಅಲ್ಲಿ ಸಿ ಒ ಹೋಗಲ್ಲ, ಹಂಗೆ ಆಗಬಾರ್ದು. ನೀವು ಗ್ರಾಮ ಪಂಚಾಯತಿ ಮಾಡ್ತಾ ತೀರಾ ಎಸೆನ್ಷಿಯಲ್ ಏನಾರ ಪ್ರಾಬ್ಲಮ್ ನನ್ನ ಗಮನಕ್ಕೆ ನನ್ನ ನಂಬರ್ ಐತಲ್ಲ, ಅದು ಏನಾರ ಇದ್ದರೆ ನಮ್ಮ ಗಮನಕ್ಕೆ ತೀರಾ ವಿಕೋಪಕ್ಕೆ ಹೋಗೋ ಮಟ್ಟಕ್ಕೆ ಆ ಥರ ತೊಗೊಂಡು ಹೋಗ್ತೀವಿ. ಪಿ ಡಿ ಒ ಏನಾರು ಸಿಗಲಿಲ್ಲ ಸಡನ್ ನನ್ನ ಗಮನಕ್ಕೆ ನೇರವಾಗಿ ಪಬ್ಲಿಕ್ ಕೂಡ ಏನು ಮಾಡ್ತಾರೆ, ಸಿಗಲಿಲ್ಲ ಅಂದರೆ ಸಿ ಇ ಒಗೆ ನೇರವಾಗಿ ಮೆಸೇಜ್ ಆಗ್ತದೆ. ಏನು ಸಮಸ್ಯೆ ಇದೆ ಹೇಳಿ. ನಾನು 9:09 ನಾನು ಫೀಲ್ಡಲ್ಲಿರ್ತೀನಿ, ಫೋನ್ ಮಾಡ್ತೀನಿ, ನೀವು ಅಲ್ಲಿಗೆ 9:09 ನೀವು ಸ್ಪಾಟಲ್ಲಿರ್ತೀವಿ. ಇದೆಲ್ಲ ಸಮಾಧಾನ ಮೂಲಕ ಮಾಡಿ ನಾವು ನೀವು ಮಾಡ್ತೀವಿ ಅಂತ ನಾನು ನೋಡಿ ಎಷ್ಟು ದಿನ ಅದು ಯಾಕೋ ಸರಿ ಹೋಗ್ತಾ ಇಲ್ಲ. ಒಂದು ಈಗ 3ನೇ ಶನಿವಾರದಿಂದ ನಾವೊಂದು ಹಾಕ್ತೀವಿ, 4 ಮಟ್ಟದ ಆಫೀಸರ್ಸ್ನು ಅವ್ರು ನಿಮಗೆ ಮತ್ತು ಕೇಸ್ ವರ್ಕರ್ಗಳಿಗೆ ಎಲ್ಲರಿಗೂ ಆಗ್ತೀವಿ. ನೀವು ಒಂದು 9 ಗಂಟೆಗೆ ಫೀಲ್ಡಲ್ಲಿ ನಾನು ಬರ್ತೀನಿ, ಎಲ್ಲರೂ ಸ್ವಲ್ಪ ತಾಲೂಕು ಒಂದು ಒಳ್ಳೆಯ ಮಾಡೋಣ. ನೋಡಿ ಹೆಂಗೆ ಈ ರೀತಿ ಮಾಡ್ತಿದ್ದಾರೆ, ಏನಾದ್ರು ನೋಡಿದ್ದೀರಾ ಅಂತ ನಿಮ್ಮ ಮುಂದೆ ಹೇಳ್ತಾರೆ. ವಿಡಿಯೋ ಏನಾದ್ರೆ ಪ್ರಾರಂಭಿಕ ಹಂತದಲ್ಲಿ ಅವ್ರು ವಾಟರ್ ಹೇಳಿ ಜೊತೆ ತೋರಿಸಿ ಕ್ಲೀನಾಗಿ ನೀವು ವಿಸಿಟ್ ಮಾಡಿ ಅಲ್ಲಿ ಹೋಗ್ತಿದ್ದಾರೆ ಗ್ರಾಮ ಪಂಚಾಯತಿಗೆ ಅದೇ ಮಾಡೋಕ್ಕೆ ಆಂದೋಲನ ಇಟ್ಕೊಳ್ಳಿ. ನಾನು ಬರ್ತೀನಿ, ಸ್ವಚ್ಛತೆ ಸ್ವಲ್ಪ ಆದ್ಯತೆ ಕೊಡಿ. ಈಗ ಎಷ್ಟೆಷ್ಟು ಸ್ವಚ್ಛತೆ ಅಲ್ಲಿ ಏನು ಹಾಳಾಗಬೇಕು, ನೀವು ಪೈಪು